ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ, ಡಾನ್ಸ್ ಅನ್ನೋ ಒಂದು ಶಕ್ತಿಗೆ ಒಂದು ಪವರ್ ಹೌಸ್ ನೀವಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲಮ್ಮ, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಮಾಸ್ಟರ್ಸ್ಗಳು ಎಲ್ಲರೂ. ನಾವೆಲ್ಲ ಹೆಂಗ್ ಮಾಡಕಂತ ಹೇಳಿ ಮಾಸ್ಟರ್ಸ್ ಇರಬೇಕು ಜೊತೆಲಿ. ಅಟ್ ದ ಸೇಮ್ ಟೈಮ್ ಅಲ್ಲಿ ಡಾನ್ಸ್ ಮಾಡೋ ಪಕ್ಕದಲ್ಲಿ ಡಾನ್ಸರ್ಸ್ ಅವರು ಅಸಿಸ್ಟೆಂಟ್ಸ್ ಅವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಇವತ್ತು ನಾವೇನಾದ್ರು ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಅವರು ಆಕ್ಚುಲಿ ವೇ ದೇ ಸಪೋರ್ಟ್ ಅಸ್. ಮೈ ಗಾಡ್, ಐ ಕಾಂಟ್ ಫರ್ಗೆಟ್ ಇನ್ ಮೈ ಲೈಫ್. ನನ್ನ ಕರಿಯರ್ಲಿ ದೇ ಬಿಕಮ್ ಒನ್ ಆಫ್ ದ ಬೆಸ್ಟ್ ಪೀಪಲ್ಸ್ ಇನ್ ಮೈ ಲೈಫ್. ಸೊ ನನಗೆ ಯಾವಾಗ ಅಷ್ಟೇ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾನ್ಸ್ ಅಂದ್ರೆ ಹಂಗೇನೆ, ವಿ ಹ್ಯಾವ್ ಟು ಬಿ ಬೋಲ್ಡ್. ಡಿ ಫಾರ್ ಡಾನ್ಸ್ ಆದ್ರೆ ಅದರಲ್ಲಿ ಬಿ ಫಾರ್ ಬೋಲ್ಡ್ ಆಗಿದ್ರೆ ಮಾತ್ರ ಆ ಡಾನ್ಸ್ ಡೇರಿಂಗ್ ಆಗಿರೋದು. ಅವೆಲ್ಲ ಜಿ ಫಾರ್ ಗೋಲ್ಡ್ ಆಗೋದು. ಸೂಪರ್, ಆಲ್ ದಿ ಬೆಸ್ಟ್. ಶೆಡಿ ಬ್ಯಾಂಗ್ ಬ್ಯಾಂಗ್. ಈ ಚಳಿಗಾಲದಲ್ಲಿ ಬೆಂಕಿ ಹಚ್ಚು ಅಂತ ನಮ್ಮ ಜಡ್ಜು ಜನ್ಯಾಜಿ ಸ್ವಲ್ಪ ಲೈಟ್ ಆಗಿ ಮಿಸ್ ಆಗಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇಲ್ಲದೆ ಇದ್ರು ಕೂಡ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ನಮ್ಮ ಜೊತೆ ಇರ್ತಾರೆ. ಈಗ ನಾವು ಅವ್ರನ್ನ ಬರಮಾಡ್ಕೊಳ್ಳುವಂತಹ ಸಮಯ. ಇವರು ಡಾನ್ಸಿಂಗ್ ನಿಂದ ತಮ್ಮ ಕರಿಯರ್ ಅನ್ನ ಶುರು ಮಾಡಿ ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಡೈರೆಕ್ಟರ್, ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಎಬ್ಬಿಸ್ತಾ ಇರೋ ಬಿಗ್ಗೆಸ್ಟ್ ಎಂಟರ್ಟೈನರ್. ಸ್ವಾಗತಿಸಿ ನಮ್ಮ ಚಂದನವನದ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ, ನಿಮ್ಮದೇ ಕುಟುಂಬಕ್ಕೆ ಸ್ವಾಗತ. ಡಾನ್ಸ್ ಆಕ್ಚುಲಿ ನೀವು ತುಂಬಾ ಪ್ರೀತಿ ಮಾಡುವಂತ ಒಂದು ಶಕ್ತಿ. ನಿಜ ಹೇಳ್ಬೇಕಂದ್ರೆ ತರುಣ್ ಅವರ ಜೀವನದಲ್ಲಿ ಸಿನಿಮಾ ಡೈರೆಕ್ಷನ್ ಎಷ್ಟು ಅವರಿಗೆ ಒಲವಿದೆಯೋ ಅಷ್ಟೇ ಒಲವು ಅವರಿಗೆ ಡಾನ್ಸ್ ಬಗ್ಗೆ ಇದೆ. ಸೊ ನಿಮ್ಮ ಕರಿಯರ್ ಅಲ್ಲಿ ಡಾನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ನಾನು ಸ್ಕೂಲ್ ಡೇಸ್ ಇಂದ ನನಗೆ ಅದೇನೇ ಫಸ್ಟ್ ಇರೋದು. ನಮ್ಗೆ ಯಾವಾಗಲೂ ಯಾವ ಸ್ಕೂಲ್ ಡೇ ಬರುತ್ತೆ, ಯಾವ ಡ್ಯಾನ್ಸ್ ನಮ್ಗೆ ಕೊಡ್ತಾರೆ ಅನ್ನೋದನ್ನೇ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಿದ್ದೆ. ಅಂಡ್ ಏನೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಆ ಡ್ಯಾನ್ಸ್ ಅನ್ನೋದೇ ನನಗೆ ಸಿನಿಮಾ ಕನೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ಇವತ್ತು ನಾನು ಡೈರೆಕ್ಷನ್ ಮಾಡ್ತೀನಿ, ಏನೇ ಮಾಡ್ತೀನಿ ಅಂತಂದ್ರು ಪ್ರತಿ ಒಂದರಲ್ಲೂ ಬ್ಯಾಕ್ ಆಫ್ ದಿ ಮೈಂಡ್ ಒಬ್ಬ ಡ್ಯಾನ್ಸರ್, ಒಬ್ಬ ಕೊರಿಯೋಗ್ರಾಫರ್ ಥಾಟ್ಸೇ ಓಡ್ತಾ ಇರುತ್ತೆ. ನಾನು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಕೂಡ ಇದಕ್ಕೇನ್ ಥೀಮ್ ಮಾಡಬೇಕು, ಇದಕ್ಕೇನ್ ಕಾನ್ಸೆಪ್ಟ್ ಮಾಡಬೇಕು ಅಂದಾಗೆಲ್ಲ ಒಬ್ಬ ಡೈರೆಕ್ಟರ್ ಇರೋ ಒಳಗಡೆ. ಸೊ ಇವತ್ತು ನಾನು ಡೈರೆಕ್ಷನ್ ಏನೇ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ನಾನು ಡ್ಯಾನ್ಸ್ ಅವಾಗೆಲ್ಲ ಮಾಡ್ಕೊಂಡ್ ಬಂದೆ ಅನ್ನೋದು ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಸೊ ಯಾವಾಗಲೂ ನನಗೆ ಸೌಂಡು, ಸಾಂಗು, ಡ್ಯಾನ್ಸ್ ಅಂತ ಬಂದಾಗ ಐ ಫೀಲ್ ವೆರಿ ಹ್ಯಾಪಿ. ಸೂಪರ್. ಮಹಾನಟಿ ಕಾರ್ಯಕ್ರಮದಲ್ಲಿ ಅಲ್ಲಿ ಬರ್ತಿದ್ದಂತಹ ಎಲ್ಲ ನಟಿಯರು ಅವ್ರಿಗೆ ಸಿನಿಮಾ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ಸಲಿ ಆ ಸೀಸನ್ ಅಲ್ಲಿ ನಮ್ಮ ತರುಣ್ ಅವರ ಕೈಯಾರೆ ಕಾಟೇರ ನಮಸ್ಕಾರ ಸಿಕ್ಬಿಡ್ಬೇಕು. ಆಮೇಲೆ ಒಂದು 500 ರೂಪಾಯಿ ಒಂದು ಅಡ್ವಾನ್ಸ್ ಅಂತ ಅವ್ರು ಏನ್ ಕೊಡ್ತಿದ್ರು, ಅದಕ್ಕೋಸ್ಕರ ಎಲ್ಲ ನಟಿಯರು ಇಡೀ ಸೀಸನ್ ಕಾಯ್ತಾ ಇದ್ರು. ಆದ್ರೆ ಇವತ್ತು ನಮ್ಮ DKD ಇರುವಂತಹ ಎಲ್ಲ ಸೆಲೆಬ್ರಿಟೀಸ್, ಕಂಟೆಸ್ಟೆಂಟ್ಸ್ ವೇಟ್ ಮಾಡ್ತಾ ಇದಾರೆ. ಅವ್ರಿಗೆ ಇಲ್ಲೊಂದು ಕಾಟೇರ ನಮಸ್ಕಾರ ಸಿಗುತ್ತಾ ಅಥವಾ 500 ರೂಪಾಯಿ ಅಡ್ವಾನ್ಸ್ ಸಿಗುತ್ತಾ? ಅಂಡ್ ಇವತ್ತು ಎಲ್ಲ ಕಂಟೆಸ್ಟೆಂಟ್ಸ್ ತರುಣ್ ಅವರೇ ಬೇರೆ ಬೇರೆ ಡಾನ್ಸ್ ಫಾರ್ಮ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೆ ಸ್ಪೆಷಲ್ ಆಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತರುಣ್ ಸುಧೀರ್ ಅವರು ಬಂದಿದ್ದಾರೆ. ಸೊ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಟು ಬಿ ಅ ಪಾರ್ಟ್ ಆಫ್ DKD? ಝೀನಲ್ಲಿ ಒನ್ ಆಫ್ ದಿ ಫೇವರೇಟ್ ಶೋ. ನಾನು ಯಾವಾಗ ಸಿಕ್ಕಿದಾಗ ಹೇಳಿದ್ದೀನಿ, ಏನೋ ಒಂದು ಎನರ್ಜಿ ಅದು. ಯಾವಾಗ ಶಿವಣ್ಣ ಅಲ್ಲಿ ಬಂದು ಕುತ್ಕೊಂಡು ಅದಾದ್ಮೇಲೆ ಟೋಟಲ್ ಅದು ಇಡೀ DKDಗೆ ಒಂದು ಬೇರೆ ಮೆರುಗು ಸಿಗುತ್ತೆ. ನಿಜ. ಆಕ್ಚುಲಿ ನಮ್ಮ DKD ವೇದಿಕೆಗೆ ರಾಗು ಬಂಗಾರದ ಮನುಷ್ಯನನ್ನ ಮೀಟ್ ಮಾಡೋದಕ್ಕೆ ಬಂಗಾರನೇ ನಡ್ಕೊಂಡ್ ಬಂದಿದೆ. ಸೋನಲ್ನ ಬಂಗಾರದ ಮನುಷ್ಯನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ವೆಲ್ಕಮ್ ಟು DKD ತರುಣ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.